ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನನ್ನ ಹೆಸರು ಘಟಕ್ ಸಿಂಗ್. ಸ್ನೇಹಿತರೆ, ಈ ಟ್ಯುಟೋರಿಯಲಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸಾಕಷ್ಟು ಮಳೆಯ ಒಂದು ಶಬ್ದ ಬರ್ತಾ ಇರುತ್ತೆ. ಸೊ ಅದಕ್ಕಾಗಿ ಕ್ಷಮೆ ಇರಲಿ. ಯಾಕೆ ಅಂತಂದರೆ ಈ ಟ್ಯುಟೋರಿಯಲ್ನ ಆದಷ್ಟು ಬೇಗ ನಿಮಗೆ ತಲುಪಿಸ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನಾನು ಮಳೆಯ ಶಬ್ದ ಮಧ್ಯದಲ್ಲೇ ರೆಕಾರ್ಡ್ ಮಾಡಬೇಕಾಯಿತು. ಹಾಗೆ ನನ್ನ ಫೋನಲ್ಲಿ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಟಾಕ್ ಬ್ಯಾಕ್ನ ವಾಯ್ಸ್ ನಿಮಗೆ ನಿಧಾನವಾಗಿ ಕೇಳಿಸ್ಬೋದು. ಆದರೆ ಪ್ರತಿಯೊಂದು ಆಪ್ಷನ್ನು ಕೂಡ ನಾನು ಸ್ಪಷ್ಟವಾಗಿ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ನಿಮಗೆ ಅರ್ಥ ಆಗೋದ್ರಲ್ಲಿ ಯಾವುದೇ ಒಂದು ಸಮಸ್ಯೆ ಆಗೋದಿಲ್ಲ. ಹಾಗಾದರೆ ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಇವತ್ತು ನಾವು ಹೊಸದಾಗಿ ಕ್ರ್ಯಾಕ್ ಆಗಿರುವಂಥ ಒಂದು ವೋಕಲೈಸರ್ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇದರಲ್ಲಿ ನಿಮಗೆ ಎಲ್ಲ ವಾಯ್ಸ್ಗಳು ಕೂಡ ಉಚಿತವಾಗಿ ಸಿಗುತ್ತೆ. ಆಲ್ಮೋಸ್ಟ್ 55 ಭಾಷೆಯ ವಾಯ್ಸ್ಗಳು ಉಚಿತವಾಗಿ ಸಿಗುತ್ತೆ. ಇನ್ನೊಂದು ಇದರಲ್ಲಿ ಮುಖ್ಯವಾದ ವಿಷಯ ಅಂತಂದರೆ, ಮೊದಲು ವೋಕಲೈಸರ್ ಏನಿತ್ತು, ಇದರಲ್ಲಿ ನಾವು ಒಂದು ಜಿಪ್ ಫೈಲನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ಒಂದು APKನ ಇನ್ಸ್ಟಾಲ್ ಮಾಡಿ ಒಂದು ಫೋಲ್ಡರ್ನ ನಾವು ಇಂಟರ್ನಲ್ ಸ್ಟೋರೇಜ್ಗೆ, ರೂಟ್ ಸ್ಟೋರೇಜ್ಗೆ ಕಾಪಿ ಪೇಸ್ಟ್ ಮಾಡಬೇಕಾಗಿತ್ತು. ಬಟ್ ಇದರಲ್ಲಿ ಯಾವುದೇ ರೀತಿಯ ಜಿಪ್ನ ಅನ್ಜಿಪ್ ಮಾಡೋದಾಗಲಿ ಅಥವಾ ಕಾಪಿ ಪೇಸ್ಟ್ ಮಾಡೋದಾಗಲಿ ಯಾವುದೇ ಒಂದು ಪ್ರೊಸೀಜರ್ ಮಾಡಬೇಕಾಗಿಲ್ಲ. ಇದರಲ್ಲಿ ಕೇವಲ ನೀವು ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಮಾಡಿದ ತಕ್ಷಣ ನೀವು ವೋಕಲೈಸರನ್ನು ಓಪನ್ ಮಾಡಿ, ನಿಮಗೆ ಬೇಕಾದ ಭಾಷೆನ ಚೂಸ್ ಮಾಡಿ, ನಿಮಗೆ ಬೇಕಾದ ವಾಯ್ಸನ್ನು ಡೌನ್ಲೋಡ್ ಮಾಡಿ ಯೂಸ್ ಮಾಡೋದು. ಸೊ ಯೂಶ್ವಲಿ ನಾವು ವೋಕಲೈಸರ್ ವಾಯ್ಸನ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಒಂದು ವಾಯ್ಸಿಗೆ 260 ರೂಪೀಸ್ ಆಗುತ್ತೆ. ಬಟ್ ಇದರಲ್ಲಿ ಕ್ರ್ಯಾಕ್ ಆಗಿರೋ ಕಾರಣ ಪ್ರತಿಯೊಂದು ಕೂಡ ನಿಮಗೆ ಪರ್ಚೇಸ್ಡ್ ಅಂತ ತೋರಿಸುತ್ತೆ. ಸೊ ಹಾಗಾದರೆ ಅದು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ ಸ್ನೇಹಿತರೆ. ಈಗ ಫಸ್ಟು ನಾವು ಡ್ರೈವಿಂದ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಈ ವೋಕಲೈಸರ್ನ ಈಗಾಗಲೇ ಆಂಡ್ರಾಯ್ಡ್ ಆ್ಯಪ್ ಸ್ಟೋರ್ ಕನ್ನಡ ತಂತ್ರಾಂಶದಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಈ APK ಹೆಸರು ವೋಕಲೈಸರ್ ಆಲ್ ವಾಯ್ಸಸ್ ಅಂತ ಇರುತ್ತೆ ನಿಮಗೆ. ಸೊ ಆಂಡ್ರಾಯ್ಡ್ ಆ್ಯಪ್ ಸ್ಟೋರ್ ಕನ್ನಡ ತಂತ್ರಾಂಶದಲ್ಲಿ ಹೋದರೆ ಇಂಪಾರ್ಟೆಂಟ್ ಆ್ಯಪ್ಸ್ ಫಾರ್ ವಿಜುವಲಿ ಚಾಲೆಂಜ್ ಅಂತ ಒಂದು ಫೋಲ್ಡರ್ ಸಿಗುತ್ತೆ. ಆ ಒಂದು ಫೋಲ್ಡರ್ನ ಓಪನ್ ಮಾಡಿ ನೀವು ಕೆಳಗಡೆ ಹೋದರೆ ವೋಕಲೈಸರ್ ಫಾರ್ ಆಲ್ ವಾಯ್ಸಸ್ ಅಂತ ಸಿಗುತ್ತೆ. ಸೊ ಆ ಒಂದು APKನ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಹಾಗಾದರೆ ಪ್ರಾಕ್ಟಿಕಲ್ ಆಗಿ ಈಗ ನೋಡೋಣ ಬನ್ನಿ. ಸೊ ಇಂಪಾರ್ಟೆಂಟ್ ಆ್ಯಪ್ಸ್ ಫಾರ್ ವಿಜುವಲಿ ಚಾಲೆಂಜ್ ಈ ಫೋಲ್ಡರ್ ಒಳಗಡೆ ಬಂದಿದ್ದೀನಿ. ಸ್ನೇಹಿತರೆ, ಇಲ್ಲಿ ಆ್ಯಸ್ ಯೂಶುವಲ್ 2 ಆ್ಯಪ್ಗಳು ನಮಗೆ ಸಿಗ್ತಾ ಇದೆ. ಒಂದು ವೋಕಲೈಸರ್ E2, ಅದು ಜಿಪ್ ಮೊದಲಿತ್ತಲ್ಲ, ಅದನ್ನು ಈಗ ಇನ್ಸ್ಟಾಲ್ ಮಾಡೋದು ಬೇಡ. ವೋಕಲೈಸರ್ ಆಲ್ ವಾಯ್ಸಸ್ ಅಂತ ಇದೆಯಲ್ಲ, ಇದನ್ನು ನಾವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನಾನು ಇದರ ಮೇಲೆ ಕ್ಲಿಕ್ ಮಾಡಿ ಈಗ ಇನ್ಸ್ಟಾಲ್ ಮಾಡ್ತೀನಿ. ಸೊ direct link creator open parent cancel button out of list direct package installer. Do you want to install this application? This does not require any special access. Cancel button install. So friends, install ಕೊಟ್ಟಿದ್ದೀನಿ. ಈಗ ಇನ್ಸ್ಟಾಲ್ ಆಗ್ತಾ ಇದೆ. Installing. Done button. ಸೊ ಸ್ನೇಹಿತರೆ, app installed. ಇನ್ಸ್ಟಾಲ್ ಆಗಿದೆ ಸ್ನೇಹಿತರೆ. ಈಗ ಡನ್ ಕೊಡ್ತೀನಿ. Done button. Drive. ಸೊ ಈಗ ನಾವು ಏನು ಮಾಡಬೇಕು ಅಂತಂದರೆ, ಆ್ಯಪ್ಸಲ್ಲಿ ಹೋಗಿ ವೋಕಲೈಸರ್ನ ಓಪನ್ ಮಾಡಬೇಕು. ನಿಮ್ಮ ಹೋಮ್ ಸ್ಕ್ರೀನಲ್ಲಿ ಆ್ಯಪ್ ಸ್ಟ್ರೇ ಇರುತ್ತಲ್ಲ, ಅಲ್ಲಿ ಹೋಗಿ ವೋಕಲೈಸರ್ನ ಓಪನ್ ಮಾಡಬೇಕು. ಇಲ್ಲಿ ಸ್ನೇಹಿತರೆ ವೋಕಲೈಸರ್ ವಾಯ್ಸಸ್ ಅಂತ ಒಂದು ಆ್ಯಪ್ ಬಂದಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಫಸ್ಟ್ ಪರ್ಮಿಷನ್ ಕೇಳುತ್ತೆ, ಪರ್ಮಿಷನ್ ಅಲೋ ಮಾಡಿ. ಇದನ್ನು ಅಲೋ ಕೊಡಬೇಕಾಗತ್ತೆ. ಅಲೋ ಕೊಡ್ತೀನಿ. ಸೊ ಇದಾದಮೇಲೆ ಸೆಟ್ಟಿಂಗ್ಸ್ಗೆ ಹೋಗಬೇಕಾಗತ್ತೆ. ಫಸ್ಟು ಸೆಟ್ಟಿಂಗ್ಸಲ್ಲಿ ಡೌನ್ಲೋಡ್ ವಾಯ್ಸಸ್ ಓವರ್ ವೈಫೈ ಓನ್ಲಿ ಚೆಕ್ ಬಾಕ್ಸ್ ಇರುತ್ತೆ, ಅದನ್ನ ನಾಟ್ ಚೆಕ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನೀವು ಡೇಟಾ ಮೇಲೆ ವಾಯ್ಸನ್ನು ಡೌನ್ಲೋಡ್ ಮಾಡೋಕ್ಕಾಗೋದಿಲ್ಲ. ಸೊ ಸೆಟ್ಟಿಂಗ್ಸ್ಗೆ ಹೋಗ್ತೀನಿ ಈಗ. ಸೊ ಸೆಟ್ಟಿಂಗ್ಸಲ್ಲಿ ಇಲ್ಲಿ ಬೇರೆ ಬೇರೆ ಸೆಟ್ಟಿಂಗ್ಸ್ ಎಲ್ಲ ಇದೆ, ಅದ್ರ ಬಗ್ಗೆ ನಾನು ಈಗ ಹೇಳೋಕ್ಕೆ ಹೋಗೋದಿಲ್ಲ. ಡೈರೆಕ್ಟ್ ಡೌನ್ಲೋಡ್ ಓನ್ಲಿ ಓವರ್ ವೈಫೈ ಚೆಕ್ ಬಾಕ್ಸ್ ಇದೆ, ಇದನ್ನ ನಾಟ್ ಚೆಕ್ ಮಾಡಬೇಕಾಗತ್ತೆ. ಸೊ ಫ್ರೆಂಡ್ಸ್, ಅದನ್ನ ಈಗ ನಾಟ್ ಚೆಕ್ ಮಾಡಿದ್ದೀನಿ. ಈಗ ಬ್ಯಾಕ್ ಬರ್ತೀನಿ.
Irish English. ಇಲ್ಲಿ ಈಗ ಎಲ್ಲ ಭಾಷೆಗಳು ತೋರಿಸುತ್ತೆ. ನಮಗೆ ಈಗ ಬೇಕಾಗಿರೋದು ಕನ್ನಡ. ಸೊ ಕನ್ನಡ ನೋಡೋಣ. South African English. UK English. Arabic. Argentine. Kannada. Korean. Kannada. ಸೊ ಸ್ನೇಹಿತರೆ, ಕನ್ನಡ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಈಗ ಕನ್ನಡ ವಾಯ್ಸನ್ನು ಓಪನ್ ಮಾಡಿದ್ದೀನಿ, ಕನ್ನಡ ಭಾಷೆನ. ಇಲ್ಲಿ ನಾವು ಸ್ವೈಪ್ ಮಾಡ್ತಾ ಬಂದರೆ Settings. About. Kannada. Alpana. Purchased. ನೋಡಿ, ಕನ್ನಡ ಅಲ್ಪನ ಪರ್ಚೇಸ್ಡ್ ಅಂತ ಹೇಳ್ತಾ ಇದೆ, ಕೇಳಿಸ್ಕೊಳ್ಳಿ. About. Kannada. Alpana. Purchased. ಸೊ ಪರ್ಚೇಸ್ಡ್ ಆಗಿದೆ ಸ್ನೇಹಿತರೆ. Listen to a sample button. ನೋಡಿ, ಲಿಸನ್ ಟು ಅ ಸ್ಯಾಂಪಲ್ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದು ಸ್ಯಾಂಪಲ್ ಹೇಳುತ್ತೆ ನಮಗೆ ಯಾವ ರೀತಿ ವಾಯ್ಸ್ ಇದೆ ಅಂತ. ನಮಸ್ಕಾರ, ತಮ್ಮನ್ನು ಭೇಟಿಯಾಗಿ ಸಂತೋಷವಾಯಿತು. ಇಲ್ಲಿ ನಾನು ನೀವು ಯೋಚಿಸುವ ಎಲ್ಲದಕ್ಕೂ ಧ್ವನಿಯಾಗುತ್ತೇನೆ. ಸೊ ಅಲ್ಪನ ಈ ರೀತಿ ಓದುತ್ತೆ ಅಂತ ನಿಮಗೆ ತೋರಿಸ್ತಾ ಇದೆ. ಈಗ ನಾನು ಡೌನ್ಲೋಡ್ ಕೊಡ್ತೀನಿ. Download voice button. ಡೌನ್ಲೋಡ್ ವಾಯ್ಸ್ ಬಟನ್ ಒಂದು ಸಲ ನೀವು ಸ್ವೈಪ್ ಮಾಡಿದರೆ ಡೌನ್ಲೋಡ್ ವಾಯ್ಸ್ ಅಂತ ಹೇಳುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. Select the voice quality. ವಾಯ್ಸ್ ಕ್ವಾಲಿಟಿ ಇಲ್ಲಿ ಸ್ನೇಹಿತರೆ 2 ಕ್ವಾಲಿಟಿ ಬರುತ್ತೆ. ಒಂದು ಹೈ ಪ್ರೀಮಿಯಮ್, ಅದು 50 MB ಮೇಲೆ ಇರುತ್ತೆ. ಇನ್ನೊಂದು ಕಾಂಪ್ಯಾಕ್ಟ್ ವಾಯ್ಸ್, ಅದು 5 MB ಏನೋ ಇರುತ್ತೆ. ಸೊ 5 MB ವಾಯ್ಸ್ ಇರುತ್ತಲ್ಲ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಕಾಂಪ್ಯಾಕ್ಟ್ ವಾಯ್ಸು. ಯಾಕೆಂದರೆ ನೀವು ಹೈ ಕ್ವಾಲಿಟಿ ವಾಯ್ಸ್ ಡೌನ್ಲೋಡ್ ಮಾಡಿದರೆ ಅದು ತುಂಬಾ ಕಂಪ್ಯೂಟರೈಸ್ಡ್ ವಾಯ್ಸ್ ಆಗಿರುತ್ತೆ. ಅದು ವಾಯ್ಸು ಅಷ್ಟೊಂದು ಚೆನ್ನಾಗಿ ಕೇಳಿಸೋದಿಲ್ಲ. ಅದರಿಂದ ನಾವು ಇಲ್ಲಿ ಕಾಂಪ್ಯಾಕ್ಟ್ ವಾಯ್ಸನ್ನು ಡೌನ್ಲೋಡ್ ಮಾಡೋಣ. Embedded underscore compact open parent purchased close parent dash 5.7 MB. ಸೊ ಇಂಪೆಡೆಡ್ ಕಾಂಪ್ಯಾಕ್ಟ್ ಅಂತ ಇದೆಯಲ್ಲ, ಅದನ್ನ ಡೌನ್ಲೋಡ್ ಮಾಡೋಣ. ಇನ್ನೊಂದಿದೆ Later button out of list. Embedded underscore pro open parent purchased close parent dash 53 MB. ಸೊ 53 MB ಬೇಡ ಸ್ನೇಹಿತರೆ, ಇಂಪೆಡೆಡ್ ಕಾಂಪ್ಯಾಕ್ಟ್ ಅದನ್ನು ಡೌನ್ಲೋಡ್ ಮಾಡೋಣ. Embedded underscore compact open parent purchased close parent dash 5.7 MB. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಈಗ ಡೌನ್ಲೋಡ್ ಸ್ಟಾರ್ಟ್ ಆಗಿದೆ. ನಾವು ಪ್ರೋಗ್ರೆಸ್ ಬಾರನ್ನು ಕೂಡ ನೋಡ್ಬೋದು. Kannada. Alpana dash 63%. Progress bar. Delete voice data button. Kannada. Alpana. Embedded underscore compact v3.2.1. Default voice. ಸೊ ಸ್ನೇಹಿತರೆ, ಕನ್ನಡ ಅಲ್ಪನ ಇನ್ಸ್ಟಾಲ್ ಆಗಿದೆ. ಈಗ Delete voice data button. ನೋಡಿ ಸ್ನೇಹಿತರೆ, ಡಿಲೀಟ್ ವಾಯ್ಸ್ ಡೇಟಾ ಅಂತ ಬಂದಿದೆ. ಅಂದರೆ ಫುಲ್ ಕಂಪ್ಲೀಟಾಗಿ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗಿದೆ. ಸೊ ಈಗ ಬೇಕಾದರೆ ನಾವು ಡಿಲೀಟ್ ಮಾಡ್ಬೋದು. ಸೊ ಈಗ ಡಿಲೀಟ್ ಮಾಡೋದು ಬೇಡ ಸ್ನೇಹಿತರೆ. Download voice button. ಸೊ ಮತ್ತೆ ಡೌನ್ಲೋಡ್ ಅಂತ ಹೇಳುತ್ತೆ, ಅದನ್ನ ಬಿಡಿ. ಮತ್ತು ನೀವು ಹೈ ಪ್ರೀಮಿಯಮ್ ವಾಯ್ಸ್ ಬೇಕಾದ್ರೆ ಅದನ್ನು ಕೂಡ ಡೌನ್ಲೋಡ್ ಮಾಡ್ಬೋದು, ಅದು ಬೇಡ. ಸೊ ಈಗ ನಾವು ಟೆಕ್ಸ್ಟ್ ಟು ಸ್ಪೀಚ್ ಹೋಗಿ ವೋಕಲೈಸರ್ನ ಚೆಕ್ ಬಾಕ್ಸ್ ಮಾಡೋಣ, ನೋಡೋಣ. Global context. Languages. Text to speech setting. Not checked. Vocalizer TTS. Ready. Attention. Cast. Okay. Not checked auto TTS radio button. Launch engine setting. Not checked RH voice. Launch engine settings button disabled. Not checked AT Eloquence TTS radio button. ಸೊ ಸ್ನೇಹಿತರೆ, ಈಗ ವೋಕಲೈಸರ್ ಮಾತಾಡ್ತಾ ಇಲ್ಲ, ಅದ್ರ ಬದಲು ಗೂಗಲ್ TTS ಬರ್ತಾ ಇದೆ. ನಾವು ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ, ಈ ರೀತಿ ಏನಾದರೂ ಆದರೆ ಒಂದು ಸಲ ಫೋನನ್ನು ರೀಸ್ಟಾರ್ಟ್ ಮಾಡಬೇಕು. ಸೊ ನಾನೀಗ ರೆಕಾರ್ಡಿಂಗನ್ನು ಸ್ಟಾಪ್ ಮಾಡಿ ಫೋನನ್ನು ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನೀಗ ಮತ್ತೆ ಎಲಿಕ್ವೆನ್ಸ್ಗೆ ಸ್ವಿಚ್ ಆಗಿ ಫೋನನ್ನು ರೀಸ್ಟಾರ್ಟ್ ಮಾಡಿದ್ದೀನಿ. ಈಗ ಮತ್ತೆ ಟೆಕ್ಸ್ಟ್ ಟು ಸ್ಪೀಚ್ ಹೋಗಿ ವೋಕಲೈಸರ್ನ ಚೆಕ್ ಬಾಕ್ಸ್ ಮಾಡೋಣ, ನೋಡೋಣ ವರ್ಕ್ ಆಗುತ್ತಾ ಇಲ್ವಾ ಅಂತ. Cancel. Dim screen. Languages. Text to speech setting. Not checked. Voice. Radio. But not checked. ATI. Not checked. Vocalizer T. Attention. Cancel. Oh. Not checked launch engine settings button disabled. ಸೊ ಫ್ರೆಂಡ್ಸ್, ಮತ್ತೆ ಈಗ ಗೂಗಲ್ TTS ಬರ್ತಾ ಇದೆ ವೋಕಲೈಸರ್ ಚೆಕ್ ಬಾಕ್ಸ್ ಮಾಡಿದಾಗ. ರೀಸ್ಟಾರ್ಟ್ ಮಾಡಿದಾಗಲೂ ಕೂಡ ಈ ಪ್ರಾಬ್ಲಮ್ ನಿಮ್ಮದು ಸಾಲ್ವ್ ಆಗಲಿಲ್ಲ ಅಂತಂದರೆ, ನೀವು ಆ ವೋಕಲೈಸರ್ ಲಾಂಚ್ ಇಂಜಿನ್ ಸೆಟ್ಟಿಂಗ್ ಬಟನ್ ಇರುತ್ತಲ್ಲ, ಅದರೊಳಗಡೆ ಹೋಗಿ ನೀವು ಲ್ಯಾಂಗ್ವೇಜ್ನ ಕನ್ನಡಕ್ಕೆ ಸೆಟ್ ಮಾಡಬೇಕು. ಈಗ ಅದನ್ನ ನಾನು ಮಾಡಿ ತೋರಿಸ್ತೀನಿ ನೋಡಿ. Not checked ETI Eloquence launch engine check vocalizer launch engine settings button. Settings. ಸೊ ಸೆಟ್ಟಿಂಗ್ ಬಟನ್ ಹೋಗಿದ್ದೀನಿ. ಇಲ್ಲಿ Settings. Language use system language in list settings for vocalizer TTS. ಲ್ಯಾಂಗ್ವೇಜ್ ಅಂತ ಇದೆಯಲ್ಲ, ಲ್ಯಾಂಗ್ವೇಜಲ್ಲಿ ಯೂಸ್ ಸಿಸ್ಟಮ್ ಲ್ಯಾಂಗ್ವೇಜ್ ಅಂತ ಇದೆ, ಅದನ್ನು ನಾವು ಕನ್ನಡ ಅಂತ ಸೆಟ್ ಮಾಡಬೇಕು. Language use system language language. Kannada India. Install voice data. Install the voice data required for speech synthesis. ಸೊ ಫ್ರೆಂಡ್ಸ್, ಈಗ ಸಕ್ಸಸ್ಫುಲಿ ಕನ್ನಡ ವರ್ಕ್ ಆಗ್ತಾ ಇದೆ. ಸೊ ನಮ್ಮ ಕೆಲಸ ಈಗ ಮುಗಿದಿದೆ. ಈಗ ಒಂದೇ ಒಂದು ಕೆಲಸ ಅಂತಂದರೆ, ನಮಗೆ ಎಷ್ಟು ಬೇಕೋ ಅಷ್ಟು ಸ್ಪೀಡಲ್ಲಿ ವೋಕಲೈಸರ್ನ ಸೆಟ್ ಮಾಡಿಕೊಂಡು ಆಟೋ TTS ಜೊತೆ ಕನ್ಫಿಗರ್ ಮಾಡೋವಂಥದ್ದು. ಸೊ ವೋಕಲೈಸರ್ನ ಫಾಸ್ಟ್ ಮಾಡೋದು ಯಾವ ರೀತಿ ಅಂತ. ಸೊ ಈಗ ನಾನು ವಿಜಯ ಕರ್ನಾಟಕ ಓಪನ್ ಮಾಡ್ತೀನಿ ನೋಡಿ, ತುಂಬ ಸ್ಲೋ ಆಗಿ ಬರ್ತಾ ಇದೆ. ಎಲ್ಲವೂ ತುರ್ತು ಅರ್ಜಿಗಳಾಗದು ಮಾನದಂಡ ಅಗತ್ಯ. ಹೊಸ ಸಿಜೆ ರಂಜಾನ್ ಗೊಗೋಯಿ. ನೋಡಿ ಸ್ನೇಹಿತರೆ, ಇಷ್ಟೊಂದು ಸ್ಲೋ ಆಗಿ ಓದ್ತಾ ಇದೆ. ಸೊ ನನಗೆ ಸ್ವಲ್ಪ ಫಾಸ್ಟ್ ಬೇಕು. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಟೆಕ್ಸ್ಟ್ ಟು ಸ್ಪೀಚಲ್ಲಿ ವೋಕಲೈಸರ್ ಚೆಕ್ ಬಾಕ್ಸ್ ಆಗಿದೆಯಲ್ಲ, ಅದು ಪಕ್ಕ ಲಾಂಚ್ ಇಂಜಿನ್ ಸೆಟ್ಟಿಂಗ್ ಬಟನ್ ಅಂತ ಇರುತ್ತೆ.
ಅದರೊಳಗಡೆ ಹೋಗಿ ಇಲ್ಲಿ ಸೆಟ್ಟಿಂಗ್ಸ್ ಫಾರ್ ವೋಕಲೈಸರ್ ಅಂತ ಬರುತ್ತೆ. ಅದರೊಳಗಡೆ ಹೋಗಿ ನಾವು ಸ್ಪೀಡ್ ಮಾಡ್ಬೋದು. ಸೊ ಅದನ್ನು ಈಗ ತೋರಿಸ್ತೀನಿ ಯಾವ ರೀತಿ ಅಂತ. Overwhelm. Settings text to install voice data in settings for vocalizer Tatasha. ಸೊ ಸೆಟ್ಟಿಂಗ್ಸ್ ಫಾರ್ ವೋಕಲೈಸರ್ TTS ಅಂತ ಇದೆಯಲ್ಲ ಅದರೊಳಗಡೆ ಹೋಗಿ Force pitch disable. Force speech rate. Force vocalizer Tatasha speech rate over application speech rate not check box. Speech rate disable. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಪೀಚ್ ರೇಟ್ ಡಿಸೇಬಲ್ಡ್ ಅಂತ ಹೇಳ್ತಾ ಇದೆ, ಕೇಳಿಸ್ಕೊಳ್ಳಿ. Speech rate disable. ಸೊ ಡಿಸೇಬಲ್ ಆಗಿದೆ. ಸೊ ನಾವು ಅದು ಎನೇಬಲ್ ಮಾಡೋಕ್ಕೆ ಏನು ಮಾಡಬೇಕು ಅಂತಂದರೆ ಫೋರ್ಸ್ ಸ್ಪೀಚ್ ರೇಟ್ ಅಂತ ಇದೆಯಲ್ಲ ಅದು ನಾಟ್ ಚೆಕ್ ಬಾಕ್ಸ್ ಆಗಿದೆ, ಅದನ್ನ ಚೆಕ್ ಬಾಕ್ಸ್ ಮಾಡಬೇಕು. ನೋಡಿ ಈಗ Force speech rate. Force vocalizer Tatasha speech rate over application speech rate not check box. ಸೊ ಅದು ನಾಟ್ ಚೆಕ್ ಇದ್ದಿದ್ದನ್ನ ಚೆಕ್ ಮಾಡಿದ್ದೀನಿ. ಈಗ ನೋಡೋಣ ಫ್ರೆಂಡ್ಸ್. Speech rate. ನೋಡಿ ಈಗ ಡಿಸೇಬಲ್ ಆಗಿಲ್ಲ, ಎನೇಬಲ್ ಆಗಿದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ. Speech rate. Nara. Tatara. Datara. Danara. Dhatara. Dhanara. Natara. Force speech rate. Force vocalizer Tatasha speech rate over application speech rate. Check box. ಸೊ ಅನ್ಫಾರ್ಚುನೇಟ್ಲಿ ಇಲ್ಲಿ ನಂಬರ್ಸ್ನ ಅದು ಹೇಳಲ್ಲ ಎಷ್ಟು ಪರ್ಸೆಂಟು ಅಂತಂದರೆ 15%, 20% ಆ ರೀತಿ ಹೇಳ್ಬೇಕದು. ಬಟ್ ಆ ರೀತಿ ಹೇಳೋದಿಲ್ಲ, ಅದು ಬೇರೆ ಯಾವುದೋ ರೀತಿ ಹೇಳುತ್ತೆ. ಸೊ ನೀವು ಅದನ್ನ ನೋಡಿಕೊಂಡು ಒಂದೊಂದೇ ಚೆಕ್ ಬಾಕ್ಸ್ನ ನೀವು ಚೆಕ್ ಮಾಡಿಕೊಂಡು ನಿಮ್ಗೆ ಎಷ್ಟು ಸ್ಪೀಡ್ ಬೇಕೋ ಅಷ್ಟನ್ನು ಮಾಡಬೇಕಾಗತ್ತೆ. ಸೊ ನಾನು ಇನ್ನೂ ಸಾಕಾಗಿಲ್ಲ, ಇನ್ನೊಂದು ಸ್ವಲ್ಪ ಸ್ಪೀಡ್ ಮಾಡ್ತೀನಿ. Speech rate. Natara. Nanara. Natara. Nanara. Force speech rate. Force vocalizer Tatasha speech rate over application speech rate. Check box. ಸೊ ಸ್ನೇಹಿತರೆ, ಇದು ನನಗೆ ಕರೆಕ್ಟಾಗಿದೆ. ಈಗ ನಾನು ವಿಜಯ ಕರ್ನಾಟಕ ಓಪನ್ ಮಾಡಿ ಓದ್ತೀನಿ ನೋಡಿ. Overwhelm. Bika. ಎಲ್ಲವೂ ತುರ್ತು ಅರ್ಜಿಗಳಾದರೂ ಮಾನದಂಡ ಅಗತ್ಯ. ಹೊಸ ಸಿಜೆ ರಂಜನ್ ಗೊಗೋಯಿ. ಸೊ ಸ್ನೇಹಿತರೆ, ಈ ಸ್ಪೀಡ್ ನನಗೆ ಕರೆಕ್ಟಾಗಿದೆ. ಈಗ ಲಾಸ್ಟ್ ಸೆಟ್ಟಿಂಗ್ ಅಂತಂದರೆ ನಾವು ಆಟೋ TTS ಸೆಟ್ಟಿಂಗ್ ಮಾಡ್ಕೋಬೇಕು. ಸೇಫ್ಟಿಗಾಗಿ ನಾನು ಫಸ್ಟು ಎಲಕ್ವೆನ್ಸಿಗೆ ಸ್ವಿಚ್ ಮಾಡ್ಕೋತೀನಿ. Not check. ET eloquence attention. Cancel. Okay. Now check for voice radio button. ಫ್ರೆಂಡ್ಸ್, ಎಲಕ್ವೆನ್ಸಿಗೆ ಬಂದಿದ್ದೀನಿ. ಇಲ್ಲಿ ನಾನು ಈಗ ಫಸ್ಟು ಆಟೋ TTS ಓಪನ್ ಮಾಡ್ತೀನಿ ಆ್ಯಪ್ಸಲ್ಲಿ. Home. Apps. Air Zoom. Min. Auto. Apple. Auto TTS. Go to voice. Drop down list. Go to voice set. Star disabled. Auto voice settings. Choose a select language. Drop down list. Bengali. ಸೊ ಫ್ರೆಂಡ್ಸ್, ಆಟೋ TTS ಸೆಟ್ಟಿಂಗ್ ಎಲ್ಲ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲಲ್ಲಿ ಆಟೋ TTS ಬಗ್ಗೆನೇ ಟ್ಯೂಟೋರಿಯಲ್ ಇದೆ, ಅದನ್ನು ಕೇಳಿ. ಈಗ ಫುಲ್ ಸೆಟ್ಟಿಂಗ್ ಆಗಿದೆ ನಂದು. ಜಸ್ಟ್ ನಾನು ಕನ್ನಡಗೆ ವೋಕಲೈಸರ್ ಒಂದು ಸೆಟ್ ಮಾಡಬೇಕಷ್ಟೇ. ಸೊ ಅದನ್ನು ನಾನು ಈಗ ಮಾಡ್ತೀನಿ. Selected. Danish. Filipino. Finnish. French. German. Greek. Hindi. Indonesian. Italian. Japanese. Kannada. 20%. Seat control. ಸೊ ಫ್ರೆಂಡ್ಸ್, ಕನ್ನಡ ಸೆಟ್ ಮಾಡಿದ್ದೀನಿ ಲ್ಯಾಂಗ್ವೇಜಲ್ಲಿ. ಈಗ TTS ಅಲ್ಲಿ ಹೋಗಿ ವೋಕಲೈಸರ್ ಇಂಡಿಯಾ ಸೆಟ್ ಮಾಡ್ತೀನಿ. Drop down list. Kannada. Choose a voice for drop down list. Vocalizer TTS Indiana. ಸೊ ಸೆಟ್ ಆಗಿದೆ ಫ್ರೆಂಡ್ಸ್ ಡಿಫಾಲ್ಟ್ ಆಗಿ. Star disabled. Check. Vocalizer TTS Indiana. ಸೊ ವೋಕಲೈಸರ್ ಇಂಡಿಯಾ ಸೆಟ್ ಆಗಿದೆ. Test. But ಸೊ ಫ್ರೆಂಡ್ಸ್, ಅಲ್ಲಿ ಟೆಸ್ಟ್ ಅಂತ ಇರುತ್ತೆ, ಎರರ್ ಕೊಡುತ್ತೆ ನಿಮಗೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಕರೆಕ್ಟಾಗಿ ಸೆಟ್ ಆಗಿರುತ್ತೆ. ಈಗ ಎಲಕ್ವೆನ್ಸ್ ಸ್ವಿಚ್ ಆಗಿದ್ನಲ್ಲ, ಈಗ ನಾನು ಆಟೋ TTSಗೆ ಸ್ವಿಚ್ ಆಗ್ತೀನಿ. ಸ್ವಿಚ್ ಆಗಿಬಿಟ್ಟು ನೋಡೋಣ ವಿಜಯ ಕರ್ನಾಟಕ ಓದುತ್ತಾ ಇಲ್ವಾ ಅಂತ. dim language. Text to speech. Talkback setting. Pause feedback. Text to speech settings. Check. ETI dash L. Lock. Not checked. Vocalizer TTS. Lock. Check. Lock. Lock. Check. Lock. Not checked. For voice. Rate. Lock. Not checked. Auto TT. Attention. Cancel. Oh. Not checked. For voice. Radio button. ಫ್ರೆಂಡ್ಸ್, ಈಗ ಆಟೋ TTSಗೆ ಸ್ವಿಚ್ ಆಗಿದ್ದೀನಿ. ನೋಡೋಣ ಈಗ ಕನ್ನಡ ಓದುತ್ತಾ ಇಲ್ವಾ ಅಂತ. VK ಓಪನ್ ಮಾಡೋಣ. Launch engine. Overview. VK. ಎಲ್ಲವೂ ತುರ್ತು ಅರ್ಜಿಗಳಾದರೂ ಮಾನದಂಡ ಅಗತ್ಯ. ಹೊಸ ಸಿಜೆ ರಂಜನ್ ಗೊಗೋಯಿ. ಪ್ರಧಾನಿ ಮೋದಿಗೆ ಚಾಂಪಿಯನ್ಸ್ ಆಫ್ ಅರ್ತ್ ಪ್ರಶಸ್ತಿ. ವಿಡಿಯೋ ಟಾಪ್ ವಿಡಿಯೋಸ್ ಸಂಪೂರ್ಣ ವೀಕ್ಷಣೆಗೆ. ನಮ್ಮ ನಗರ ಇನಲಿಸ್ 3 ವಿಡಿಯೋ. Unlabeled. Button. Out of. ವಿಜಯ್ ಉಪದ ಮುಟ್ಟಾಳ ಶಾಸಕರು ಬೆಂಗಳೂರಿನಲ್ಲಿ ಆಸ್ತಿ ಮಾಡಿದ್ದಾರೆ. ವೀರಭದ್ರಪ್ಪ ಆಟೋ ಲಿಸ್ಟ್. ಮಹಾಮೈತ್ರಿಯಿಂದ BSP ಮೇ ಕಾಂಗ್ರೆಸ್ ಜೊತೆ ಕೈ ಜೋಡಿಸಲ್ಲ ಎಂದ ಮಾಯಾ. ನೋಡಿ ಫ್ರೆಂಡ್ಸ್, ಸಕ್ಸಸ್ಫುಲ್ ಈಗ ಆಟೋ TTS ವರ್ಕ್ ಆಗ್ತಾಯಿದೆ, ಯಾವುದೇ ತೊಂದರೆ ಇಲ್ಲದಾಗೆ. ಸೊ ಇದು ತುಂಬ ಸುಲಭ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಮೊದಲು ನಾವು ಜಿಪ್ಪನ್ನ ಡೌನ್ಲೋಡ್ ಮಾಡೋದು ಮತ್ತು ಅದನ್ನ ಅನ್ಜಿಪ್ ಮಾಡೋದು ಇದೆಲ್ಲ ತುಂಬ ಸಮಸ್ಯೆ ಆಗ್ತಾಯಿತ್ತು. ಈಗ ಈ ವೋಕಲೈಸರ್ ಬಂದಿರೋದ್ರಿಂದ ಜಸ್ಟ್ ಒಂದು APKನ ಇನ್ಸ್ಟಾಲ್ ಮಾಡೋದು, ನಮಗೆ ಬೇಕಾದಂಥ ವಾಯ್ಸ್ ಡೌನ್ಲೋಡ್ ಮಾಡೋದು. ಇದರಲ್ಲಿ ಕನ್ನಡ ಒಂದೇ ಅಲ್ಲ ಫ್ರೆಂಡ್ಸ್, ತೆಲುಗು, ತಮಿಳ್, ಆಮೇಲೆ ಇಂಗ್ಲೀಷು ಕೂಡ ಸಾಕಷ್ಟು ವಾಯ್ಸ್ಗಳಿದೆ. ಸಮಂತ, ಆಮೇಲೆ US ವಾಯ್ಸಲ್ಲಂತೂ ತುಂಬಾ ವಾಯ್ಸಸ್ ಇದೆ. ಇಂಡಿಯಾ ವಾಯ್ಸಸ್ಸಲ್ಲಿ ರಿಷಿ, ವೀಣಾ, ಆಮೇಲೆ ಸಂಗೀತ ವಾಯ್ಸ್ಗಳಿದೆ. UK, ಆಸ್ಟ್ರೇಲಿಯಾ ಇಂಗ್ಲೀಷ್
ಈ ಥರ ಬೇರೆ ಬೇರೆ ಇಂಗ್ಲೀಷ್ ವಾಯ್ಸ್ಗಳಿದೆ. ನಿಮ್ಗೆ ಯಾವ ವಾಯ್ಸ್ ಬೇಕೋ ಅಷ್ಟು ವಾಯ್ಸ್ಗಳನ್ನ ನೀವು ಡೌನ್ಲೋಡ್ ಮಾಡ್ಬೋದು. ಡೌನ್ಲೋಡ್ ಮಾಡೋದಕ್ಕೆ ಯಾವುದೇ ಲಿಮಿಟ್ ಇಲ್ಲ. ಬೇಕಾದ್ರೆ ನೀವು ಎಲ್ಲ ವಾಯ್ಸ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಗೆ ಯಾವ ವಾಯ್ಸ್ ಇಷ್ಟ ಆಗುತ್ತೆ ಅದನ್ನೆಲ್ಲ ಟೆಸ್ಟ್ ಮಾಡಿ. ಲಿಸನ್ ಟು ಸ್ಯಾಂಪಲ್ ಅಂತ ಇರುತ್ತಲ್ಲ, ಅದನ್ನು ಕೇಳಿ ಯಾವ ವಾಯ್ಸ್ ಬೇಕೋ ಅದನ್ನ ಡೌನ್ಲೋಡ್ ಮಾಡಿ ನೀವು ನಿಮ್ಮ ಫೋನಲ್ಲಿ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಈ ಟ್ಯೂಟೋರಿಯಲ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ಟ್ಯೂಟೋರಿಯಲ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೊಮ್ಮೆ ಇನ್ನೊಂದು ಟ್ಯೂಟೋರಿಯಲ್ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಜೈ ಹಿಂದ್, ವಂದೇ ಮಾತರಂ.